ಈಗ ನೀವು ಸಾಯೋದಕ್ಕೆ ಮದುವೆ ಆಗ್ಬೇಕಂತಿಲ್ಲ, ಜಸ್ಟ್ ಎಂಗೇಜ್ಮೆಂಟ್ ಆಗಿದ್ರು ಓಕೆ. 26 ವರ್ಷದ ಕೇತನ್ ಅಗರ್ವಾಲ್, 22 ವರ್ಷದ ಸಿಯಾ ಗೋಯಲ್. ಪುಣೆಯ ಲೋಹಾಗಢ ಕೋಟೆಯಲ್ಲಿ ನಡೆದ ಈ ಇನ್ಸಿಡೆಂಟ್ ನಿಮ್ಗೆಲ್ಲ ಗೊತ್ತೇ ಇರುತ್ತೆ. ಬಟ್ ಇಲ್ಲಿ ನಿಜವಾಗ್ಲೂ ನಡೆದೇನಂತ ನಿಮ್ಗೆ ಗೊತ್ತಾದ್ರೆ ನೀವು ಲಿಟರಲಿ ಶಾಕ್ ಆಗ್ತೀರಾ. ಹೇಗೆ ಕೇತನ್ ಅಗರ್ವಾಲ್ ತಾನು ಮದುವೆಯಾಗೋ ಹುಡುಗಿಗೋಸ್ಕರ 1 ತಿಂಗಳಿಂದ ಬರ್ತ್ಡೇ ಪ್ಲಾನ್ ಮಾಡ್ತಿದ್ನು, ಅದೇ ರೀತಿ ಸಿಯಾ ಗೋಯಲ್ ಕೂಡ ಅವನ್ನ ಕೊಲ್ಲೋದಕ್ಕೆ 1 ತಿಂಗಳಿಂದಾನೇ ಪ್ಲಾನ್ ಮಾಡ್ತಿದ್ಲು. ನಿಜವಾಗ್ಲೂ ನಡೆದೇನಂತ ಪಾಯಿಂಟ್ ಟು ಪಾಯಿಂಟ್ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಚೇತನ್ ಅಗರ್ವಾಲ್ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಇರುತ್ತೆ, ವೆಲ್ ಎಜುಕೇಟೆಡ್, ವೆಲ್ ಸೆಟಲ್ಡ್. ಇವನಿಗೆ 20 ವರ್ಷದ ಸಿಯಾ ಗೋಯಲ್ ಜೊತೆ ಎಂಗೇಜ್ಮೆಂಟ್ ಆಗುತ್ತೆ. ಮದುವೆಗೆ ಎಷ್ಟು ತಯಾರು ಮಾಡಿದ್ರಂದ್ರೆ ಜೈಪುರ್ ಅಲ್ಲಿ 17 ಕೋಟಿ ಕೊಟ್ಟು ಒಂದು ಅರಮನೆ ಬುಕ್ ಮಾಡಿರ್ತಾರೆ, ಮತ್ತೆ 2 ಪ್ರೈವೇಟ್ ಜೆಟ್ ನ ಬುಕ್ ಮಾಡಿರ್ತಾರೆ. ಅವರು ಪ್ರೀ ವೆಡ್ಡಿಂಗ್ ಟ್ರಿಪ್ ಅಂತ ಬಾಲಿ ಇಂಡೋನೇಷಿಯಾಗೆ ಹೋಗಬೇಕಾಗಿತ್ತು. ಸೊ ಟ್ರಿಪ್ ಅಂತ ಮುಂಬೈ ಏರ್ಪೋರ್ಟ್ ಗೆ ಹೋಗುವಾಗ ಆನ್ ದ ವೇ ಗಾಡಿ ಸ್ವಲ್ಪ ನಿಲ್ಲಿಸ್ತಾರೆ. ಅವಾಗ ಸಿಯಾ ಸೀದಾ ಕಾರ್ ಹತ್ರ ಹೋಗಿ ಏನೋ ಮೊಬೈಲ್ ಬಿಟ್ಟಿದ್ದೀನಿ ಅಂತ ತಗೊಂಡು ವಾಪಸ್ ಬರ್ತಾಳೆ. ಆಮೇಲೆ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ಇಬ್ರು ಏರ್ಪೋರ್ಟ್ ತಲುಪ್ತಾರೆ. ಶಾಕಿಂಗ್ ವಿಷಯ ಏನಂದ್ರೆ ಏರ್ಪೋರ್ಟ್ ಅಲ್ಲಿ ಕೇತನ್ ಪಾಸ್ಪೋರ್ಟ್ ಇರಲ್ಲ. ಇದನ್ನ ನೆನ್ಪಿಟ್ಕೊಳ್ಳಿ, ಪಾಯಿಂಟ್ ನಂಬರ್ 1. ಅವಾಗ ಸಿಯಾ ಗೋಯಲ್ ನಾವು ಬಾಲಿಗೆ ಹೋಗಕ್ಕಾಗ್ಲಿಲ್ಲ, ಇಲ್ಲೇ ಹತ್ರದಲ್ಲಿ ಲೋಹಾಗಢ ಪೋರ್ಟ್ ಇದೆ, ಅಲ್ಲಿಗೆ ಹೋಗೋಣ ಅಂತ ಜೂನ್ 14ಕ್ಕೆ ಲೋಹಾಗಢ ಪೋರ್ಟ್ ಗೆ ಒಂದ್ಸಲ ಕರ್ಕೊಂಡು ಹೋಗಿದ್ದು. ಅವಾಗ ಫಸ್ಟ್ ಅಟೆಂಪ್ಟ್ ಆಲ್ರೆಡಿ ನಡೆದಿತ್ತು. ಕೇತನ್ ಕಾಲ್ ಜಾರಿ ಬಿದ್ದಾಗ ಗಿಡ ಹಿಡ್ಕೊಂಡು ಹೇಗೋ ಬಚಾವ್ ಆಗ್ತಾನೆ. ಏನಾಯ್ತು ಅಂತ ಸಿಯಾನ ಕೇಳಿದಾಗ ಹಾವ್ ಪಾಸ್ ಆಯ್ತು, ಭಯ ಆಯ್ತು, ಅದಕ್ಕೆ ತಳದೆ ಅಂತ ಹೇಳ್ತಾಳೆ. ಅಲ್ಲಿ ಫಸ್ಟ್ ಅಟೆಂಪ್ಟ್ ಫೇಲ್ ಆಯ್ತು. ಅದಾದ್ಮೇಲೆ ಜೂನ್ 19ಕ್ಕೆ ಸಿಯಾಳ ಬರ್ತ್ಡೇ ಇತ್ತು. ಮತ್ತೆ ಅದೇ ಪೋರ್ಟ್ ಗೆ ಹೋಗೋಣ ಅಂತ ಕೇತನ್ನ ಲೋಹಾಗಢ ಪೋರ್ಟ್ ಗೆ ಕರ್ಕೊಂಡು ಹೋದ್ಲು. ಕೋಟೆ ಮೇಲೆ ನಿಂತು ಫೋಟೋ ತೆಗಿಬೇಕಾದ್ರೆ ಇಬ್ರು ಸೇರಿ ಕೇತನ್ನ ತಳ್ಳೆ ಬಿಡ್ತಾರೆ. ಅದಾದ್ಮೇಲೆ ಏನೋ ಆಕಸ್ಮಿಕವಾಗಿ ಬಿದ್ದೋರ್ ತರ ಸಿಯಾ ಗೋಯಲ್ ಹತ್ತು ಡ್ರಾಮಾ ಕ್ರಿಯೇಟ್ ಮಾಡ್ತಾಳೆ. ಅಷ್ಟೇ ಅಲ್ಲದೆ ಇನ್ಸ್ಟಾಗ್ರಾಮ್ ಅಲ್ಲಿ ನಾನು ಯಾಕೆ ಬಿಟ್ಟು ಹೋದೆ ಅಂತ ಸ್ಯಾಡ್ ಸ್ಟೋರಿ ಬೇರೆ ಹಾಕ್ತಾಳೆ. ನಂತರ ಮಾಡಿದ ಪೊಲೀಸ್ ಇನ್ವೆಸ್ಟಿಗೇಷನ್ ಅಲ್ಲಿ ಅವಳು ವಾಟ್ಸ್ಆಪ್ ಚಾಟ್ಸ್ ಮತ್ತೆ ಕಾಲ್ ಹಿಸ್ಟ್ರಿ ನೋಡಿದಾಗ ಗೊತ್ತಾಗುತ್ತೆ ಅವಳು ಬಾಯ್ ಫ್ರೆಂಡ್ ಚೇತನ್ ಅಗರ್ವಾಲ್ ಮತ್ತೆ ಅವಳು ಸೇರಿ 1 ತಿಂಗಳಿಂದಾನೇ ಅವನ್ನ ಕೊಲ್ಬೇಕಂತ ಪ್ಲಾನ್ ಮಾಡಿದ್ರು ಅಂತ. ಅವಳಿಗೆ ಒಬ್ಬ ವ್ಯಕ್ತಿನೇ ಕೊಲ್ಲೋ ಧೈರ್ಯ ಇದೆ ಅಂದ್ರೆ ಅವ್ನ ಬಾಯ್ ಫ್ರೆಂಡ್ ಜೊತೆ ಓಡೋಗಿದ್ರೆ ಮ್ಯಾಟ್ರೆ ಮುಗಿದೋಗ್ತಿತ್ತು. ಇವ್ರಿಬ್ರಿಗೆ ಏನ್ ಶಿಕ್ಷೆ ಕೊಡ್ಬೇಕನ್ನೋದನ್ನ ಕಮೆಂಟ್ ಮಾಡಿ.